ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಮಾತಾಡೋಕೆ ಬಂದಿರೋ ವಿಷಯ, ನೀವು ಒಬ್ಬ ಯೂಟ್ಯೂಬರ್ ಆಗ್ಬೇಕಂದ್ರೆ ಏನೇನ್ ಮಾಡಬೇಕು. ಅಯ್ಯೋ ಗುರು, ಅದೇನು ನಮ್ಗೆಲ್ಲ ಗೊತ್ತು, ನೀನೇನು ಹೇಳ್ತೀಯ ಅಂತ ಅನ್ಬೇಡಿ. ಯೂಟ್ಯೂಬರ್ ಆಗೋದು ಅಷ್ಟು ಸುಲಭ ಅಲ್ಲ. ಇನ್ನೂ ನಾನೇ ಯೂಟ್ಯೂಬರ್ ಆಗಿಲ್ಲ. ಆಗ್ಬೇಕಂತ ತುಂಬಾನೇ ಕನಸಿದೆ, ಆಸೆ ಇದೆ. ಇವತ್ತೆಲ್ಲ ನಾಳೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಲೇಟ್ ಆಗ್ಬೋದು, ಆದರೆ ಆದಷ್ಟು ಬೇಗ ಆಗ್ತೀನಿ ಯೂಟ್ಯೂಬರ್. ನೀವು ಒಬ್ಬ ಯೂಟ್ಯೂಬರ್ ಆಗ್ಬೇಕಂದ್ರೆ ನೀವು ಏನು ಮಾಡಬೇಕು ಅಂತ ನಿಮ್ಗೆ ಹೇಳೋದಂದ್ರೆ, ಫೇಸಿಗೆ ಹಾಕೊಂಡ್ಬಿಡ್ತೀನಿ, ಕೈಯಲ್ಲಿ ಹಿಡ್ಕೊಂಡು ಮಾತಾಡೋಕೆ ಒಂಥರ ಆಗುತ್ತೆ ನಮಗೆ, ಆಗಲ್ಲ. ನೀವು ಒಬ್ಬ ಯೂಟ್ಯೂಬರ್ ಆಗ್ಬೇಕಂದ್ರೆ ಮೊದಲ ಕೆಲಸ ವಿಡಿಯೋ ಮಾಡಿಬಿಡೋದಷ್ಟೇ. ಹೌದು, ವಿಡಿಯೋ ಮಾಡಿಬಿಟ್ರೆ ನಾನೊಬ್ಬ ಯೂಟ್ಯೂಬರ್ ಹೌದಾ? ನೀವು ಒಂದ್ಸರಿ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಬರೀ ವಿಡಿಯೋ ಮಾಡಿ ಬಿಟ್ರೆ ನಾನೊಬ್ಬ ಯೂಟ್ಯೂಬರ್ ಅಂತ ಅನ್ಕೊಳ್ತಾರ ಜನ? ಖಂಡಿತವಾಗ್ಲೂ ಇಲ್ಲ. ಜನಗಳು ಬೇಕಾಗಿರೋದು ಅಲ್ಟಿಮೇಟ್ ಆಗಿ ವಿಡಿಯೋನೇ, ನಿಮ್ಮ ವಿಡಿಯೋನೇ. ಅದು ನೀವು ಸಕ್ಸಸ್ ಆದ್ಮೇಲೆ ಅಲ್ಟಿಮೇಟ್ ಆಗಿ ಜನಗಳು ಬೇಕಾಗಿರೋದು ನಿಮ್ಮ ವಿಡಿಯೋ. ನೀವು ಸ್ಟಾರ್ಟಿಂಗು ಬೆಳಿಬೇಕು ಅಂದ್ರೆ, ನೀವು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂದ್ರೆ ನೀವೇನು ಮಾಡಬೇಕು? ಸ್ವಲ್ಪ ಪಾಯಿಂಟ್ಸ್ ಇದೆ, ಆ ಪಾಯಿಂಟ್ಸ್ನ ನಿಮ್ಮ ಎದುರುಗಡೆ ಕ್ಲಿಯರ್ ಆಗಿ ಬಿಚ್ಚಿಡ್ತಾ ಹೋಗ್ತೀನಿ. ಆ ಪಾಯಿಂಟ್ಸ್ ಪ್ರಕಾರ ನೀವು ಯೂಟ್ಯೂಬಲ್ಲಿ ಇದ್ರೆ ಆದಷ್ಟು ಬೇಗ ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು. ಮೊದಲನೇ ಪಾಯಿಂಟು, ನೀವೊಬ್ಬ ಯೂಟ್ಯೂಬರ್ ಆಗ್ಬೇಕಂದ್ರೆ ಒಂದು ಸಬ್ಜೆಕ್ಟ್ನ ತಲೆದಿಟ್ಕೊಳ್ಳಿ. ವ್ಲಾಗಿಂಗ್, ಕುಕ್ಕಿಂಗ್, ಟ್ರಾವೆಲ್ ವಿತ್ ವ್ಲಾಗಿಂಗು, ಅಂದರೆ ವ್ಲಾಗಿಂಗ್ ಅಂದರೆ ಡೈಲಿ ವ್ಲಾಗಿಂಗು ಬರುತ್ತದೆ. ಟ್ರಾವೆಲ್ ವ್ಲಾಗು ಅದು ಸಪ್ರೇಟ್ ಇಟ್ಕೊಂಡ್ಬಿಡೋಣ. ದ ಟೆಕ್, ಇನ್ಫಾರ್ಮೇಷನ್ ವಿಡಿಯೋ, ನ್ಯೂಸ್, ಮತ್ತು ಈ ಬೇರೆ ಬೇರೆ ಚಾನಲ್, ನಿಮ್ದು ಯಾವ ಒಂದು ಸಬ್ಜೆಕ್ಟ್ ಇದೆ ತಲೆಯಲ್ಲಿ, ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಗ್ರೋ ಆಗ್ತೀರಾ ಯೂಟ್ಯೂಬಲ್ಲಿ. ನಾನು ನಿಮ್ಗೆ ಹೇಳೋದೊಂದೇ, ಒಂದು 10 ವಿಡಿಯೋ ಹಾಕ್ತೀರಾ ಒಂದು ಸಬ್ಜೆಕ್ಟ್ ಮೇಲೆ. ಉದಾಹರಣೆಗೆ ಒಂದು ಕುಕ್ಕಿಂಗ್ ಅಂತ ಅನ್ಕೊಳ್ಳೋಣ. 10 ವಿಡಿಯೋ ಕುಕ್ಕಿಂಗು ಹಾಕ್ತಿರೋ ವೀಡಿಯೋಸು, ವಿಡಿಯೋಗೆ ವ್ಯೂಸ್ ಅಂತೂ ಬರಲ್ಲ. 5, 10, 2, 3, 4 ಈ ಥರ ವ್ಯೂಸ್ ಬರುತ್ತೆ. ಯಾಕೋ ಇದೆಲ್ಲ ನಾನು ಗ್ರೋ ಆಗ್ತಾ ಇಲ್ಲ, ಬೇರೆ ಸಬ್ಜೆಕ್ಟ್ ಹೋಗ್ಬಿಡೋಣ ಅಂತ ಅಂತೀರ. ನೀವು ಬೇರೆ ಸಬ್ಜೆಕ್ಟ್ಗೆ ಹೋದಾಗ ಮತ್ತೆ ನೀವು 0 ಇಂದಾನೆ ಶುರು ಮಾಡಬೇಕು. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ನಾನು ಮಾಡ್ತಾ ಇದ್ದದ್ದು ಮೊದಲು ಪ್ರ್ಯಾಂಕ್ ವಿಡಿಯೋಸು. ಈ ಚಾನಲ್ ಇದೆ, ಬೇಕಾದರೆ ಹೋಗಿ ನೋಡ್ಬೋದು ನೀವು. ಅವಾಗ ಮಾಡ್ತಾ ಇರೋದು ಪ್ರ್ಯಾಂಕ್ ವಿಡಿಯೋಸು, ಈಗ ಮಾಡ್ತಾ ಇರೋದು ಯೂಟ್ಯೂಬರ್ಸ್ ಬಗ್ಗೆ, ಯೂಟ್ಯೂಬ್ನ ಬಗ್ಗೆ, ಯೂಟ್ಯೂಬ್ನಲ್ಲಿ ದುಡಿತಾ ಇರೋರ ಬಗ್ಗೆ, ಇದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ನಿಮ್ಮ ಸಪೋರ್ಟ್ ಇರಲಿ. ಒಂದು ಸಬ್ಜೆಕ್ಟ್ನ ತಲೆ ಇಟ್ಕೊಳ್ಳಿ ಯೂಟ್ಯೂಬರ್ ಆಗಬೇಕಂದ್ರೆ. ಈ ಎರಡನೇ ವಿಷಯ ಅಂದರೆ, ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡ್ತೀರಾ, ಅದು ಓಕೆ, ಕರೆಕ್ಟ್. ಅದು ಎರಡನೇದಂದರೆ, ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಕೀ ಆಫ್ ಸಕ್ಸಸ್ ಅಂತ. ಅಂದರೆ ನೀವು ಖಂಡಿತವಾಗ್ಲೂ ಒಂದು ದಿನಕ್ಕೆ ಒಂದು ವಿಡಿಯೋ ಅಥವಾ 2 ದಿನಕ್ಕೆ ಒಂದು ವಿಡಿಯೋ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಕ್ಯಾಟಗಿರಿ ವೈಸ್ ಹೇಳ್ತಾ ಇರೋದು ನಾನು. ಎಲ್ಲ ಕ್ಯಾಟಗಿರಿ ಸೇಮ್ ಬರಲ್ಲ, ಯಾಕಂದರೆ ಟ್ರಾವೆಲ್ ಗಿವಲ್ಲು ತುಂಬಾ ಕಷ್ಟ ಇರುತ್ತೆ. ಅವರಿಗೆ ದಿನ ವಿಡಿಯೋ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರು ಟ್ರಾವೆಲ್ ಬಿಟ್ಟು ಬೇರೆ ನೀವು ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದೀರಾ ಅಂದರೆ, ದಿನಕ್ಕೆ ಒಂದು ವಿಡಿಯೋ ಅಂತ ಹಾಕ್ಕೊಳ್ತಾ ಹೋದರೆ 1 ವರ್ಷಕ್ಕೆ ನೀವು ಸಕ್ಸಸ್ ಆಗೋದು ಖಂಡಿತವಾಗ್ಲು. ಅಂದರೆ 1 ವರ್ಷ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 1 ವರ್ಷಕ್ಕಿಂತ ಕಮ್ಮಿನೂ ಆಗ್ಬೋದು. 5 ತಿಂಗಳಿಗೆ ಆಗ್ಬೋದು, ಅದು 6 ತಿಂಗಳು ಆಗ್ಬೋದು, 7 ತಿಂಗಳಿಗೆ ಆಗ್ಬೋದು. ಅದು ರೇರ್ ಕೇಸಲ್ಲಿ ಆಗೋದು. ಅದು ಸ್ವಲ್ಪ ಲಕ್ ಬೇಕನ್ನಿಸುತ್ತೆ ಅದಕ್ಕೆ. 1 ವರ್ಷ ಅಂತ ತಲೆ ಇಟ್ಕೊಳ್ಳಿ. 1 ವರ್ಷದಲ್ಲಿ 1 ವರ್ಷ ಪೂರ್ತಿ ನಾನು ವಿಡಿಯೋ ಮಾಡ್ತೀನಿ ಅಂತ ತಲೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀರಾ. 3ನೇ ಪಾಯಿಂಟು, ನೀವು ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀರಾ ಆ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಹೊಸದಾಗಿ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ ಒಂದು ಲಾಗ್ ಮಾಡ್ತಾರೆ, ಆ ಲಾಗಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಬಹುದಾ ಅಂತ ಸ್ವಲ್ಪ ತಲೆ ಓಡಿಸ್ಬಿಟ್ಟು ಮಾಡಿ. ಒಂದು ಟೆಕ್ ಮಾಡ್ತಾರೆ, ಟೆಕ್ನಲ್ಲಿ ನಾನು ಸ್ವಲ್ಪ ಯಾರು ಗೊತ್ತಿರ್ತವೆ ಇನ್ಫಾರ್ಮೇಷನ್ ತಿಳ್ಕೊಂಡು ಹೇಳ್ಬಹುದಾ ಅಂತ ತಲೆ ಓಡಿಸಿ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾನು ಹೇಳ್ತಾ ಇರೋದು, ಸ್ವಲ್ಪ ತಲೆ ಓಡಿಸಿ ಬುದ್ಧಿಯಿಂದ ಕೆಲಸ ಮಾಡಿದ್ರೆ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗೋದು ಗ್ಯಾರಂಟಿ. ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗಬೇಕು ಅಂದರೆ, ನೀವು ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಮಾಡಬೇಕು, ಮತ್ತು ವಿಡಿಯೋದು ಥಂಬ್ನೇಲ್ ಚೆನ್ನಾಗಿ ಆಗಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಕೂಡ. ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಥಂಬ್ನೇಲ್ ಚೆನ್ನಾಗಿದ್ರೆ ಓಕೆ, ಯೂಟ್ಯೂಬಲ್ಲಿ ವೈರಲ್ ಆಗ್ತೀವ? ಖಂಡಿತವಾಗ್ಲೂ ಇಲ್ಲ. ಏನು ಮಾಡಬೇಕು ಅಂದರೆ, ಥಂಬ್ನೇಲು ಎಡಿಟಿಂಗು ಇದೆಲ್ಲ ಓಕೆ, ವಿಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡೋದನ್ನು
ಫಸ್ಟ್ ತಿಳ್ಕೊಳ್ಬೇಕು. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ನೀವು ಯಾವ ಥರ ವೀಡಿಯೋಸ್ ಮಾಡಿದ್ದೀರೋ, ಉದಾಹರಣೆಗೆ ನಾನು ಕುಕಿಂಗ್ ತೊಗೊಳ್ತೀನಿ, ಒಂದು ಲಾಗಿಂಗ್ ತೊಗೊಂಡ್ರೆ ಕೆಳಗಡೆ ಹ್ಯಾಶ್ಟ್ಯಾಗ್ಸ್ನ ಕರೆಕ್ಟಾಗಿ ಹಾಕಿ. ತುಂಬ ವೈರಲ್ ಹ್ಯಾಶ್ಟ್ಯಾಗ್ಸ್ನ ನೀವು ಬಳಸಬೇಕು ನಿಮ್ಮ ವಿಡಿಯೋದಲ್ಲಿ. ಹಂಗಾದ್ರೆ ನೀವು ಸ್ವಲ್ಪ ಬೇಗ ಯೂಟ್ಯೂಬಲ್ಲಿ ವೈರಲ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಅಂದರೆ ನಿಮ್ಮ ವಿಡಿಯೋಸ್ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡುತ್ತೆ ಯೂಟ್ಯೂಬ್. ನೀವು ಏನಾದರೂ ಹ್ಯಾಶ್ಟ್ಯಾಗ್ ಏನಾದರೂ ಆಗ್ತಾ ಇಲ್ಲ, ಅಥವಾ ಸುಮ್ಮನೆ ಬೇಕೋ ಬೇಡೋ ಅನ್ನೋ ಥರ ಒಂದು ಹ್ಯಾಶ್ಟ್ಯಾಗ್ ಆಗ್ತಾ ಇದ್ದೀರಾ, ಸ್ವಲ್ಪ ಲೇಟ್ ಆಗುತ್ತೆ ನಿಮ್ಮ ಸಕ್ಸಸ್ ಸಿಗೋದಕ್ಕೆ. ಹ್ಯಾಶ್ಟ್ಯಾಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯೂಟ್ಯೂಬ್ ವಿಡಿಯೋಸ್. ಹ್ಯಾಶ್ಟ್ಯಾಗ್ನ ಚೆನ್ನಾಗಿ ಹಾಕೋದು ಕಲೀರಿ. ವಿಡಿಯೋಸು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ನೆಕ್ಸ್ಟು ಯಾವ ಯೂಟ್ಯೂಬರ್ಸ್ ಬಗ್ಗೆ ಬೇಕಾ, ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಬೇಕಾ, ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ನಂದು ಇನ್ನೊಂದು ಚಾನಲ್ ಇದೆ, ಪ್ಲೀಸ್ ಕೇಳ್ತಾ ಇದ್ದೀನಿ. ನಂದು ಇನ್ನೊಂದು ಚಾನಲ್ ಇದೆ, ಸಂಚಾರಿ ಮಹೇಶ್ ಅಂದ್ಬಿಟ್ಟು. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಡೈಲಿ ವ್ಲಾಗ್ಸ್ನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಇದ್ದರೆ ಅದು ಸಾಧ್ಯ. ಅದರಲ್ಲಿ ಡೈಲಿ ವ್ಲಾಗ್ಸ್ನ ಹಾಕ್ತೀನಿ. ಮತ್ತು ನಂದು ಇನ್ಸ್ಟಾ ಐಡಿ ಇದೆ, ಸಂಚಾರಿ ಮಹೇಶ್ ಅಂದ್ಬಿಟ್ಟು, ಅದನ್ನು ಫಾಲೋ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ಒಳ್ಳೆ ವೀಡಿಯೋಸ್ ಹಾಕ್ಬೇಕಂತ ಇನ್ನು ಮುಂದೆ ಅನ್ಕೊಳ್ತಾ ಇದ್ದೀನಿ. ಹಾಕ್ತೀನಿ ಆದಷ್ಟು ಬೇಗ ಕೂಡ. ಎರಡನ್ನೂ ಸಹ ಫಾಲೋ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.